ಏನಪ್ಪ ಅಂತಂದ್ರೆ ಈಗ ನಿಮ್ಗೆ ಗೊತ್ತದ ಶಿವಮೊಗ್ಗದ ಇನ್ನೊಬ್ಬ ಶಾಸಕ ನಮ್ಮ ಈಶ್ವರಪ್ಪನವ್ರು ಸಹಿತ ತೆಗೆದು ಹಾಕಿಬಿಡ್ತು ಪಾರ್ಟಿ. ಅವರು ಸಾಕಷ್ಟು ಏನೋ ಸಿಗಿದೆ, ನಾನು ಹಿಂದೂಲಿ, ನಾನು ಹಾಗೆ ಹೀಗೆ ಅವ್ರು ಮಾತಾಡೋದಕ್ಕೇನು ಲಿಮಿಟ್ ಇಲ್ಲ. ಅವರು ಟೀಕಾ ಸಾಕಷ್ಟು ಮಾಡಿದ್ರು ಯಡಿಯೂರಪ್ಪನವ್ರನ್ನ ಟೀಕಾ ಮಾಡಿ ಪಕ್ಷದಲ್ಲಿ ಉಳಿಬೋದಾ ಅನ್ನೋದಕ್ಕೆ ಈಗಾಗಲೇ ಉತ್ತರ ಕೊಟ್ಟದ. ಯಡಿಯೂರಪ್ಪನಿಗಿಂತ ಪಾರ್ಟಿ ವಿರೋಧವಾಗಿ ಪಾರ್ಟಿ ಹೆಸರು ಡ್ಯಾಮೇಜ್ ಮಾಡೋದಕ್ಕೆ ಕಾರಣೀಕರ್ತರಾದರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದೆಲ್ಲ ಟ್ರಿಕ್ಸ್ ಗೊತ್ತಿದ್ದನ್ನು ಯಡಿಯೂರಪ್ಪನವ್ರು ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡ್ತಾ ಇಲ್ಲ ಯತ್ನಾಳರ ಮೇಲೆ. ಯಾಕಂದರೆ ಗಂಭೀರ ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಿದ್ದಾರೆ. ಇದನ್ನು ಹೆಂಗೆ ಹೊಡಿಬೇಕು ಏನು ಹಿಡಬೇಕು ಗೊತ್ತದ ಅವ್ರು ರಾಜಕೀಯ. ಇವ್ರಿಗಿಂತ ಪೂರ್ವದಿಂದ ರಾಜಕೀಯ ಅರ್ಥ ಮಾಡ್ಕೊಂಡು ಬಂದಂಥವ್ರು ಇದ್ದಾರೆ. ಮತ್ತು ಪಾರ್ಟಿಗಳ ಅನಿವಾರ್ಯಪಟ್ಟು ತೋರಿಸ್ಕೊಡ್ತಾ ಇದ್ದಾರೆ ಮೇಲೆ. ಈಗಲೂ ಹಂಗಾಗಿದ್ರೆ ಇಷ್ಟೊಳಗೆ ಯಡಿಯೂರಪ್ಪನವ್ರ ಮನೆಗೆ ಕಳಿಸ್ಬೇಕಾಗಿತ್ತು. ಇವ್ರನ್ನ ಅಟ್ಯಾಕ್ ಮಾಡಿದ್ದು ನೋಡ್ತೀನಂದ್ರೆ ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ವಿಜೇಂದ್ರ ಅವ್ರನ್ನಂತೂ ನಿಶ್ಚಿತವಾಗಿ ಮನೆಗೆ ಕಳಿಸ್ಬೋದಾಗಿತ್ತು. ಆದರೆ ಇನ್ನೂ ಆಗ್ತಾಯಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಯಡಿಯೂರಪ್ಪನಂತ ಒಬ್ಬ ನಾಯಕರಿದ್ದಾರೆ, ಅವ್ರ ಬೆಂಬಲಿಗೆ ನಿಂತಿದ್ದಾರೆ. ಹೀಗಾಗಿ ಈ ಒಂದು ಘಟನೆಯಿಂದಾಗಿ ಈ ಒಂದು ಪರಿಸ್ಥಿತಿಯಿಂದಾಗಿ ಅವ್ರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಗಮನದ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಮತ್ತು ಅವ್ರ ಮಗನ ಕಿತ್ತಾಕೋದು ಸುಲಭ ಮಾತಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ನಿಧಾನಕ್ಕೆ ಒಂದೆರಡು ಅದರಲ್ಲಿ BJPಯ ಹಿರಿಯ ನಾಯಕರು ಕಾಂಪ್ರಮೈಸ್ ಮಾಡಿಬಿಡುವಂಥದ್ದು. ಇವತ್ತೇನಾದರೂ ನಮ್ಮ ಯತ್ನಾಳ್ ಇಷ್ಟು ಗಟ್ಟಿಗೊಂಡು ನಿಲ್ಲೋದು ಕಾರಣ ಅಂದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರು ಹಿಂದಿದ್ದಾರಪ್ಪ, ನನ್ನನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಭಾವನೆ. ಈ ಭಾವನೆ ಮುಗಿಸ್ಬೇಕಾಗಿದ್ರೆ ರಮೇಶ್ ಅವ್ರನ್ನ ಒಂದು ಏನಪ್ಪ ಅಂತಂದ್ರೆ ಕಾಂಪ್ರಮೈಸಿಂಗ್ ನಿಲ್ಸಿರ್ತಂದ್ರೆ ದೂರ ಸರಿಸುವಂಥದ್ದು, ಮತ್ತು ಇವರಿಂದ ಯಾರ್ಯಾರಿದಾರೆ ಅವ್ರು ದೂರ ಸರಿಸುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರಂತೂ ಸುದ್ದಿ ಉಳಿತಾವೆ. ಹಾಗೇನಾದ್ರೆ ಒಂದು ನಿಶ್ಚಿತ ಅನಿಸಾಗತ್ತೈತಿ. ಈಗ ನಮ್ಮ ಯತ್ನಾಳರನ್ನ ಇದಕ್ಕೆ ಈಗಾಗಲೇ ಸೋಮಶೇಖರ್ ಅವ್ರದ್ದೇನೋ ಏನೋ ಕೊಟ್ಟಿಲ್ಲ, ನಡೆದ ಕೊಟ್ಟರು ಇಲ್ಲೋ ಸೋಮಶೇಖರ್ ಆಯಿತು, ಇನ್ನೊಬ್ಬರ ಅವ್ರದ್ದಾಯ್ತು ಮತ್ತಾರ್ದಾಯ್ತು ನಡೆದ ಇವರು ತೆಗಿಬೇಕಪ್ಪ ಅಂತೇಳಿ. ಆದರೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗೈತೆ ಬಾಜುಗಳು. ಬಟ್ ಇಲ್ಲೇ ಯತ್ನಾಳರು ಮಾತ್ರ ಒಂದು ಈ ಘಟನೆಯಲ್ಲೇ ಬದಿಗೆ ಸರಿಸುವಂಥ ಅಥವಾ ಅವರನ್ನು ಕಿತ್ತು ಹಾಕುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತೇಳಿ ಭಾಳ ಬಲ್ಲ ಮೂಲಗಳ ಅಭಿಪ್ರಾಯ. ಕಿತ್ತು ಹಾಕ್ಬೋದಾ ಅಂತೇಳಿ